ಮೊದಲಿಗೆ ವಿಜಯನಗರ ಜಿಲ್ಲೆಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಂದ್ರೆ ಮರಗಳು ನಾಶವಾಗ್ತಾ ಇದ್ರು ಸಹ ಅಧಿಕಾರಿಗಳು ಏನಾದ್ರು ಕುರುಡಾಗ್ಬಿಟ್ರಾ ಅನ್ನೋ ವಿಚಾರಕ್ಕೆ. ಮರಗಳ ನಾಶವಾಗ್ತಾ ಇದ್ರು ಒಂದ್ ಕಡೆ, ಅಧಿಕಾರಿಗಳು ಮಾತ್ರ ಯಾಕೋ ಗಪ್ಚುಪ್ ಆಗಿದ್ದಾರೆ, ಕುರುಡರಾಗ್ಬಿಟ್ರಾ ಅನ್ನೋ ಒಂದು ಪ್ರಶ್ನೆ. ತಾಲೂಕು ಆಡಳಿತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ, ಏನ್ ಮಾಡ್ತಾ ಇದ್ದೀರಾ ನೀವು? ನಿನ್ನೆ ಸುದ್ದಿ ಬಿತ್ತರವಾಗಿದೆ, ಇದೇ ಈಡೆನ್ಸ್ ನ್ಯೂಸ್ ನಲ್ಲಿ. ಬಗದ ಆದ್ರೆ ದಂಧೆಕೋರರು ಸಹ ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ಅದೇ ಜಾಗದಲ್ಲಿ ಮತ್ತೆ ಜೆಸಿಬಿ ಗರ್ಜನೆ ಶುರುವಾಗಿದೆ. ಮರಗಳ ಮಾರಣ ಹೋಮಕ್ಕೆ ಮತ್ತೆ ಜೆಸಿಬಿ ಗರ್ಜನೆ ಆಗ್ತಾ ಇದೆ. ಜಾಲಿ ಮರಗಳನ್ನ ಒಂದ್ ಕಡೆ ಸಂಗ್ರಹಿಸಿ ಮತ್ತೆಲ್ಲೋ ರವಾನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ದಂಧೆಕೋರರು. ಅರಣ್ಯ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿರುವಂತದ್ದು ಇದು ನಿಜವಾಗ್ಲೂ ಒಂದು ರೀತಿಯಾದಂತಹ ಅಕ್ಷಮ್ಯ. ಅಗ್ರಿಬೊಮ್ಮನಹಳ್ಳಿ ತಾಲೂಕು ವಲ್ಲಭಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಈ ಸರ್ಕಾರಿ ಜಾಗ ರಾತ್ರಿ ಇಡೀ ಜೆಸಿಬಿ ಗರ್ಜನೆ ಕಂಡು ಕಾಣದಂತಹದ ಸಿಬ್ಬಂದಿ ಜೆಸಿಬಿ ಗರ್ಜಿಸ್ತಾ ಇದ್ರು ಸಹ ಒಂದು ಕಡೆ ಇಲ್ಲಿ ಕಾಣದಂತಾಗಿದ್ದಾರೆ. ಕಲ್ಲಿದ್ದಲಿಗಾಗಿ ಮರ ಗಿಡಗಳನ್ನ ಸಹ ನಾಶ ಮಾಡ್ತಾ ಇರುವಂತಹ ಗ್ಯಾಂಗ್. ಈ ಗ್ಯಾಂಗ್ದು ಉಪಟಳ ಹೆಚ್ಚಾಗ್ತಾ ಇದೆ. ಅಧಿಕಾರಿಗಳಿಗೆ ಸ್ಥಳೀಯರಿಂದ ದೂರು ನೀಡಿದ್ರು ಸಹ ನೋ ಯೂಸ್, ಡೋಂಟ್ ಕೇರ್ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಸಾರ್ವಜನಿಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಏನ್ ಆಗ್ರಹ ಮಾಡಿದ್ರು ಸಹ ಅಧಿಕಾರಿಗಳು ಮಾತ್ರ ದೊಡ್ಡ ನಿರ್ಲಕ್ಷ್ಯ ವಹಿಸಿ ಒಂದು ರೀತಿಯಾಗಿ ಸೇಸಿ ರೂಮ್ ನಲ್ಲಿ ಕೂತ್ಕೊಂಡಿದ್ದಾರೆ ಹೊರತು ಕೆಲಸ ಮಾಡ್ತಾ ಇಲ್ಲ. ತಾಲೂಕು ಆಡಳಿತ ಅಧಿಕಾರಿಗಳು ಮಾತ್ರ ಅದೇನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಮೂಡ್ತಾ ಇದೆ. ಅದು ಅವರೇ ಉತ್ತರವನ್ನ ಕೊಡಬೇಕು. ನಿನ್ನೆ ಇದೇ ಈಡೆನ್ಸ್ ನ್ಯೂಸ್ ನಲ್ಲಿ ಸಹ ವಿಚಾರವಾಗಿ ಸವಿಸ್ತಾರವಾದಂತಹ ಸುದ್ದಿಯನ್ನ ಬಿತ್ತರ ಮಾಡಿದ್ವಿ. ಆದ್ರೆ ಆದ್ರೂ ಸಹ ದಂಧೆಕೋರರು ಬಗ್ಗಿಲ್ಲ. ಮತ್ತೆ ಅದೇ ರೀತಿಯಾಗಿ ರಾತ್ರಿ ಇಡೀ ಜೆಸಿಬಿ ಕಾರ್ಯಾಚರಣೆ ನಡೆದಿದೆ. ಮರಗಳನ್ನ ಒಂದ್ ಕಡೆ ಸಂಗ್ರಹಿಸಿದ್ದಾರೆ. ಜಾಲಿ ಮರಗಳು, ಸರ್ಕಾರಿ ಜಾಲಿ ಮತ್ತೆ ಇನ್ನೊಂದು ಜಾಲಿ ಮರಗಳು ಅಂತ ಒಂದು ರೀತಿಯಂತಹ ಜಾತಿ ಮರಗಳಿದಾವೆ. ಅವನ ಜಾಲಿ ಮರಗಳನ್ನ ಒಂದ್ ಕಡೆ ಸಂಗ್ರಹಿಸಿ ಅದನ್ನ ಬೇರೆಲ್ಲಿಗೋ ರವಾನೆ ಮಾಡುವಂತ ಕೆಲಸವನ್ನ ಈ ದಂಧೆಕೋರರು ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಳ್ಳಲು ಸಹ ಅಧಿಕಾರಿಗಳು ಮುಂದಾಗಿಲ್ಲ. ಅಗ್ರಿಬೊಮ್ಮನಹಳ್ಳಿ, ವಿಜಯನಗರ ಜಿಲ್ಲೆಯ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ವಲ್ಲಭಾಪುರ ಗ್ರಾಮ ಪಂಚಾಯತಿಗೆ ಬರ್ತದೆ. ಈ ವ್ಯಾಪ್ತಿಗೆ ಬರುವಂತಹ ಒಂದು ಪ್ರದೇಶದಲ್ಲಿ, ಒಂದು ಜಾಗದಲ್ಲಿ ಮರಗಳನ್ನ ಒಂದು ರೀತಿಯಾಗಿ ಮಾರಣ ಹೋಮ ಮಾಡಿ ಕೇವಲ ಕಲ್ಲಿದ್ದಲಿಗೋಸ್ಕರ ಮರ ಗಿಡಗಳು ಎಲ್ಲವನ್ನು ಸಹ ನಾಶ ಮಾಡ್ತಾ ಇದ್ದಾರೆ. ಆದ್ರೆ ಕಂಡು ಕಾಣದಂತೆ ಅಧಿಕಾರಿಗಳು ಜಾಣಮೌನ ವಹಿಸಿರುವಂತದ್ದು. ನಿನ್ನೆ ಈ ಹಿಂದೆ ಇದೇ ವಿಚಾರವಾಗಿ ಸುದ್ದಿಯನ್ನ ಮಾಡಬೇಕಾದ್ರೆ ಅಧಿಕಾರಿಗಳ ಕಣ್ತಪ್ಸಿ ಒಂದು ಕೆಲಸ ಆಗ್ತಾ ಇತ್ತು ಅಂತ ನಾವೇ ಸುದ್ದಿಯನ್ನ ಬಿತ್ತರ ಮಾಡಿದ್ವಿ. ಆದ್ರೆ ಇಲ್ಲಿ ಅಧಿಕಾರಿಗಳೇ ಏನಾದ್ರೂ ಶಾಮೀಲಾಗಿದ್ದಾರಾ? ಇದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಅಧಿಕಾರಿಗಳ ವಿರುದ್ಧ ಬೇಗ ಸುದ್ದಿ ಮಾಡುವಂತಹ ಪ್ರಮೇಯ ಉಂಟು ಮಾಡ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ನಿನ್ನೆ ಸುದ್ದಿ ಬಿತ್ತರಿಸಿ ಅಧಿಕಾರಿಗಳಿಗೆ ಕಣ್ತೆರೆಸುವಂತ ಕೆಲಸವನ್ನ ಈಡೆನ್ಸ್ ನ್ಯೂಸ್ ಮಾಡಿತ್ತು. ಆದ್ರೂ ಸಹ ಆ ರಾತ್ರಿ ಇಡೀ ಅದೇ ಕೆಲಸವನ್ನ ದಂಧೆಕೋರರು ಮಾಡಿರುವಂತದ್ದು. ಆದ್ರೆ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯಾದಂತ ಸ್ಪಂದನೆ ಇಲ್ಲ, ನಾಟ್ ರೀಚಬಲ್. ಜಾಲಿ ಮರಗಳನ್ನ ಒಂದ್ ಕಡೆ ಸಂಗ್ರಹಿಸಿ ರವಾನೆ ಮಾಡ್ತಾ ಇದ್ರು ಸಹ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು. ಏನ್ ತಾಲೂಕು ಆಡಳಿತ ಅಧಿಕಾರಿಗಳೇನಿದ್ದಾರೆ ಅವರು ವ್ಯಾಪ್ತಿಗೆ ಬರಲ್ಲ ಅಂತ ಏನಾದ್ರು ಸುಮ್ಮನೆ ಕೂತ್ಕೊಂಡಿದಾರಾ, ಅಥವಾ ನಮಗೇನಕ್ಕೆ ಅಂತ ಸುಮ್ಮನೆ ಕೂತ್ಕೊಂಡಿದಾರಾ, ಅಥವಾ ಇವರೇ ಆ ಒಂದು ಸ್ಕ್ಯಾಮ್ ನಲ್ಲಿ ತಗಲಾಕೊಂಡಿದ್ದಾರಾ? ಇದೆಲ್ಲವನ್ನು ಸಹ ತನಿಖೆಯಿಂದ ಬಯಲಾಗಬೇಕಾಗ್ತದೆ. ಈಗ ಅದಕ್ಕೆ ಸಾರ್ವಜನಿಕರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು ಒಂದು ರೀತಿಯಾಗಿ ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಗ್ರಿಬೊಮ್ಮನಹಳ್ಳಿಯ ತಾಲೂಕಿನ ಈ ಒಂದು ರೀತಿಯಾದಂತಹ ಈ ಜಾಲಿ ಮರಗಳ ದಂಧೆ ಏನಿದೆ, ಇದಕ್ಕೆ ನಿಜವಾಗ್ಲೂ ಸಹ ಒಂದು ದೊಡ್ಡ ಕ್ರಮವನ್ನ ಕೈಗೊಳ್ಳಬೇಕು. ತಾಲೂಕು ಆಡಳಿತ ಇಲಾಖೆ ಅಧಿಕಾರಿಗಳು ಕ್ರಮವನ್ನ ಕೈಗೊಂಡು ಇವಕ್ಕೆ ತಪ್ಪಿತಸ್ಥರ ವಿರುದ್ಧ ಒಂದು ರೀತಿಯಾದಂತಹ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕು. ಇದೆಲ್ಲರೂ ಸಹ ಸಾರ್ವಜನಿಕರು ಮತ್ತೆ ಎಲ್ಲರ ಆಶಯ ಆಗಿರುವಂತದ್ದು.
ಎಸ್ ವಿಜಯನಗರ ವಿಜಯನಗರ ಜಿಲ್ಲೆ ಮತ್ತೆ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ಈ ಒಂದು ದಂಧೆ, ಈ ಜಾಲಿ ಮರಗಳ ದಂಧೆ ಎಗ್ಗಿರದೆ ಸಾಕ್ತಾ ಇದೆ. ಒಂದು ರೀತಿಯಾಗಿ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ಅಧಿಕಾರಿಗಳು ಇದ್ರೂ ಇಲ್ಲದಂತೆ ವರ್ತಿಸುವಂತಹ ಒಂದು ಪ್ರಮೇಯ ಉಂಟಾಗಿರುವಂತದ್ದು. ಯಾಕಂದ್ರೆ ನಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ವಿ, ಮರದ ಕಟ್ಟಿಗೆಗಳನ್ನೆಲ್ಲ ಒಂದು ಕಡೆ ರಾಶಿ ಹಾಕಿದ್ದಾರೆ, ಸಂಗ್ರಹ ಮಾಡ್ತಾ ಇದ್ದಾರೆ, ಅದನ್ನ ರವಾನಿಸಿ ಕಲ್ಲಿದ್ದಲಿಗಾಗಿ, ಅದನ್ನ ಸುಟ್ಟು ಕಲ್ಲಿದ್ದಲಿಗಾಗಿ ಈ ರೀತಿಯಾದಂತಹ ದಂಧೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಈಗ ಅದೇ ಜಾಗದಲ್ಲಿ ಮತ್ತೆ JCB ಕಾರ್ಯಾಚರಣೆ ಮತ್ತೆ ಗರ್ಜನೆ ಮುಂದುವರೆದಿದೆ, ನಿಂತಿಲ್ಲ. ಯಾಕೆಂದ್ರೆ ನಿನ್ನೆನೂ ಸಹ ಈಡೆನ್ಸ್ ನ್ಯೂಸ್ ಇದೇ ವಿಚಾರವಾಗಿ ಸಹ ಸುದ್ದಿಯನ್ನ ಮಾಡಿತ್ತು. ಸುದ್ದಿಯಾದ ನಂತರವೂ ಸಹ ಅಧಿಕಾರಿಗಳು ಎಚ್ಚೆತ್ಕೊಳ್ಳದೆ ಇರುವಂತದ್ದು, ನಿಜವಾಗ್ಲೂ ಯಾವ ಮಟ್ಟದ ಕೆಲಸವನ್ನ ಮಾಡ್ತಾ ಇದ್ದಾರೆ, ಎಷ್ಟು ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಾವು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದೀವಿ. ಒಂದು ಭಾಗದಲ್ಲಿ JCB ರಾತ್ರಿ ಅಂದ್ರೆ ರಾತ್ರೋರಾತ್ರಿ ಗರ್ಜನೆಯನ್ನ ಸ್ಟಾರ್ಟ್ ಮಾಡ್ತಾ ಇದೆ, ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಬಿಹಾರಿಗಳನ್ನ ಮುಂದೆ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ, ಬಿಹಾರಿ ವ್ಯಕ್ತಿಗಳನ್ನ ಮೂಲಕ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಈಗ ಅಲ್ಲಿ ಸಂಗ್ರಹಿಸಿದಂತಹ ಕಟ್ಟಿಗೆಗಳನ್ನ ಅಥವಾ ಮರದ ತುಂಡುಗಳನ್ನ ತಂದು ಒಂದು ಕಡೆ ಶೇಖರಣೆಯನ್ನ ಮಾಡ್ತಾ ಇದ್ದಾರೆ. ಶೇಖರಣೆಯನ್ನ ಮಾಡಿ ಅದನ್ನ ಕಲ್ಲಿದ್ದಲಿಗಾಗಿ ಅದನ್ನ ಬೇರೊಂದು ಭಾಗಕ್ಕೆ ಅಥವಾ ಬೇರೊಂದು ರಾಜ್ಯಕ್ಕೆ ರವಾನಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಎಸ್ ಇದಕ್ಕೆ ಈ ಒಂದು ಸುದ್ದಿಯನ್ನು ತಂದುಕೊಂಡಂತಹ ನಮ್ಮ ಪ್ರತಿನಿಧಿ ಪರಶುರಾಮ್ ಅವರು ಸಹ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆಗೆ. ಅವ್ರನ್ನ ಲೈವ್ ನಲ್ಲಿ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಎಸ್ ಪರಶುರಾಮ್, ನೆನ್ನೆನೂ ಸಹ ಸುದ್ದಿಯನ್ನ ಬಿತ್ತರಿಸಿದ್ವಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸುದ್ದಿಯನ್ನು ಸಹ ಮಾಡಿದ್ವಿ, ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ. ಆದರೆ ಅಧಿಕಾರಿಗಳೇ ಇಲ್ಲಿ ಉಡಾಫೆಯಾಗಿದ್ದಾರೆ, ಮುರಾಲೆದ್ದಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ಒಂದ್ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಾಗ್ಲಿ ಕಾರಣಕ್ಕೆ ಆದ್ರೆ ಇವರು ನಿರ್ಲಕ್ಷ್ಯತನವನ್ನ ತೋರಿ ಆ ಒಂದು ಜಾಗದಲ್ಲಿ ನಡೀತಾ ಇರುವಂತಹ ಅಕ್ರಮವನ್ನ ಮತ್ತೆ ಅಲ್ಲಿ ಮರಗಳ ಏನ್ ಮಾರಣ ಹೋಮ ನಡೀತಾ ಇದೆ ಅದನ್ನ ತಡೆಗಟ್ಟುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೇಕು. ಏನ್ ಮಾಡ್ತಾ ಇದ್ದಾರೆ ತಾಲೂಕು ಆಡಳಿತ ಅಧಿಕಾರಿಗಳು ಅಂತ? ಚೇತನ್, ನೀವ್ ಹೇಳ್ತಿರುವ ಹಾಗೆ ಇಲ್ಲಿ ಯಾವ ತರ ಆಗ್ತಿದೆ ಅಂತಂದ್ರೆ, ಕಳೆದ ನಾವು 2 ದಿನಗಳಿಂದ ಸುದ್ದಿ ಬಿತ್ತಿಸ್ತಾ ಇದೀವಿ, ಆದ್ರೂ ಅಧಿಕಾರಿಗಳು ಯಾವ್ದೇ ರೀತಿ ಕ್ರಮಕ್ಕೆ ಮುಂದಾಗ್ತಿಲ್ಲ. ಯಾಕಂದ್ರೆ ಸರಿಸುಮಾರು ಅರಣ್ಯ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ಜಾಗಕ್ಕೆ ಸಂಬಂಧಪಟ್ಟ ಜಾಗದಲ್ಲಿ 70 ಎಕರೆಗೆ ಹೆಚ್ಚು ಅರಣ್ಯ ನಾಶ ಆಗ್ತಿದೆ. ಅಲ್ಲಿ ನಾವೇನ್ ಹೇಳ್ತೀವಲ್ಲ ಸರ್ಕಾರಿ ಜಾಲಿ ಮತ್ತು ಬಳ್ಳಾರಿ ಜಾಲಿ ಅಂತ ಹೇಳಿ ಕರಿತೀವಲ್ಲ, ಅದನ್ನ 70 ಎಕರೆ ಅಷ್ಟು ಕೂಡ 15 ದಿನಗಳಲ್ಲಿ ಬಗ್ದಿದ್ದಾರೆ. ಅದನ್ನ ಏನ್ ಮಾಡ್ತಿದ್ದಾರೆ, ಬಿಹಾರದಿಂದ JCB ತರಿಸಿ ಅದಕ್ಕೆ ಯಾವ್ದೇ ರೀತಿಯ ನಂಬರ್ ಪ್ಲೇಟ್ ಇಲ್ದಿರುವಂತ ಗಾಡಿನ ತಗೊಂಡ್ಬಂದು ಮಹಾರಾಷ್ಟ್ರದಿಂದ 40ಕ್ಕೆ ಹೆಚ್ಚು ಕೂಲಿ ಕಾರ್ಮಿಕರನ್ನು ಕರೆಸಿ ರಾತ್ರಿ ಕೆಲಸ ಮಾಡ್ತಿದ್ದಾರೆ. ಬೆಳಗಿನ ಜಾವಲ್ಲಿ ಯಾರು ಇರೋದಿಲ್ಲ, ತಟಸ್ಥವಾಗಿರುತ್ತೆ, ಅಲ್ಲಿ ರಾತ್ರಿ ಕೆಲಸ ಮಾಡ್ತಾರೆ. ಇದು ಅಧಿಕಾರಿಗಳ ಕುಮ್ಮಕ್ಕಿನಲ್ಲಿ ನಡೀತಿದೆ. ನಾವೇನು ಇಲ್ವೋ? ಯಾಕಿದ್ನ ಅಧಿಕಾರಿಗಳು ಯಾಕಿದ್ನ ತಕ್ಷಣವಾಗಿ ಇದನ್ನ ಕ್ರಮ ತೆಗೆದುಕೊಳ್ತಿಲ್ಲ? ಏನ್ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ತಿದ್ದಾರ? ಇದೇ ವಿಚಾರಕ್ಕೆ ಈಗ ನಿನ್ನೆನೂ ಸಹ ನಾವು ಯಾವ ರೀತಿಯಾದಂತ ಸುದ್ದಿಗಳನ್ನ ಬಿತ್ತರಿಸಿದ್ವಿ ಅಂದ್ರೆ, ಅಧಿಕಾರಿಗಳ ಕಣ್ಣಿಗೆ ಅಂದ್ರೆ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರ್ಚಿ ಕೆಲಸ ನಡೀತಾ ಇದೆ ಅಂತ ಹೇಳಿದ್ವಿ. ಆದ್ರೆ ಇವತ್ತು ಅದೇ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಥವಾ ಅವರ ಶಾಮೀಲಿನಿಂದ ಈ ಕೆಲಸ ಆಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಒಂದ್ ಕಡೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟರು ಸಹ ಅದನ್ನ ಯಾವುದೇ ಕಾರಣಕ್ಕೂ ತಡೆಗಟ್ಟುವಲ್ಲಿ, ಆ ಒಂದು ಏನ್ ಮರಗಳ ಮಾರಣ ಹೋಮ ಆಗ್ತಾ ಇದೆ ಅದನ್ನ ತಡೆಗಟ್ಟುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿರುವಂತದ್ದು. ಏನ್ ಮಾಡ್ತಾ ಇದೆ ತಾಲೂಕು ಆಡಳಿತ? ಒಂದ್ ಕಡೆ ಅಧಿಕಾರಿಗಳ ವಿಚಾರವಾಗಿ ನಿನ್ನೆ ಸುದ್ದಿಯನ್ನ ಮಾಡಿದ್ವಿ, ಅಂದ್ರೆ ಅವರ ಪರವಾಗಿ, ಅಂದ್ರೆ ಅವರ ಕಣ್ಣಿಗೆ ಗೊತ್ತಿದೆಯೋ ಅಥವಾ ಗೊತ್ತಿಲ್ವೋ ಆ ರೀತಿಯಾಗಿ ಸುದ್ದಿಯನ್ನ ಮಾಡಿದ್ವಿ, ಅವ್ರನ್ನ ಕಣ್ತೆರಿಸುವಂತ ಕೆಲಸಕ್ಕೆ ಮುಂದಾಗಿದ್ವಿ. ಅವರು ಈ ಸುದ್ದಿಯನ್ನ ಬಿತ್ತರ ಮಾಡಿದ ನಂತರವೂ ಸಹ ಈ ಒಂದು ಕೆಲಸ ಮತ್ತೆ ಕಾರ್ಯಾಚರಣೆ ಮುಂದುವರೆದಿದೆ ಅಂದ್ರೆ ಏನ್ ಅರ್ಥ ಅಂತ? ಚೇತನ್, ಇದು ಏನಾಗ್ತಿದೆ ಅಂತಂದ್ರೆ, ಇದನ್ನ ಹೇಳೋದ ರೀತಿ ನೋಡೋದಾದ್ರೆ ಅಧಿಕಾರಿಗಳೇ ಮುಂದಾಳತ್ವದಲ್ಲೇ ಈ ಕೆಲಸ ಸಾಕ್ತಿದೆಯೋ ಅನ್ನೋ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಇಲ್ಲಿ. ಯಾಕಂದ್ರೆ ಅಷ್ಟೆಲ್ಲ ನಾವು ಸುದ್ದಿ ಮಾಡಿದ್ರು ಕೂಡ ಆಡಳಿತ ವಿಭಾಗ ಎಚ್ಚೆತ್ತುಕೊಳ್ತಿಲ್ಲ ಅಂತಂದ್ರೆ ಒಂದು ರೀತಿಯಲ್ಲಿ ಸಾರ್ವಜನಿಕರ ಕಣ್ಣಿಗೆ ಮಣ್ಣರ್ಚೆ ಕೆಲಸ ನಡೀತಿದೆ ಅಧಿಕಾರಿಗಳ ತಂಡದಿಂದ. ಸ್ಥಳಕ್ಕೆ ಸುಮ್ಮನೆ ಬಂದು ಭೇಟಿ ಮಾಡೋದು, ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಬಟ್ ಯಾವ್ದೇ ರೀತಿ ಕ್ರಮ ಆಗ್ತಿಲ್ವಲ್ಲ? ಯಾಕೆ ಇವ್ರ ವಿರುದ್ಧ FIR ಹಾಕ್ಬೋದಲ್ಲ? ಯಾಕಂದ್ರೆ ಪರಿಸರ ನಾಶಕ್ಕೆ ಇಷ್ಟೆಲ್ಲ ಮುಂದಾಗ್ತಿದೆ, ಯಾಕಿದು ಅರಣ್ಯ ಜಾಗ ಅಥವಾ ಮತ್ತೆ ಸಣ್ಣ ನೀರಾವರಿ ಜಾಗ ಅಂದ ತಕ್ಷಣ ಇಲ್ಲಿ ಖಾಲಿ ಇದೆ ಅಂತ ಹೇಳಿ ಆ ಜಾಗದ ಬಗ್ಗೆ ಯಾಕೆ ಅಷ್ಟು ತಗೊಂತಿಲ್ಲ ಕ್ರಮ? ಅಲ್ಲಿ ತಾಲೂಕು ಆಡಳಿತ ಯಾಕೆ ಮುಂದಾಗ್ತಿಲ್ಲ ಇವ್ರ ವಿರುದ್ಧ?
ಅಲ್ಲಿನ ರೆವಿನ್ಯೂ ಇನ್ಸ್ಪೆಕ್ಟರ್ ಏನ್ ಮಾಡ್ತಿದ್ದಾರೆ, ಅವರು ಬರ್ತಿಲ್ಲ, ಸ್ಪಾಟ್ ವಿಸಿಟ್ ಯಾರು ಬರ್ತಿಲ್ಲ. ಅಲ್ಲಿ ಇಷ್ಟೆಲ್ಲ ಇದೆ ಅಂತಂದ್ರೆ ಅಧಿಕಾರಿಗಳ ಕುಮ್ಮಕ್ಕಿನಿಂದನೇ ನಡೀತಿರೋ ಒಂದು ಸಮೀಕ್ಷೆ ಕೂಡ ಕಾಡ್ತಿದೆ. ಅದ್ರ ಜೊತೆಲಿ ಅಲ್ಲಿನ ಸ್ಥಳೀಯರು ಕೂಡ ಅಷ್ಟು ವಾದ ಮಾಡಿದ್ರು ಕೂಡ, ಹೋರಾಟ ಮಾಡಿದ್ರು ಕೂಡ ಅದ್ರ ಬಗ್ಗೆ ಯಾಕೆ ಕ್ರಮ ತಗೊಳ್ತಿಲ್ಲ ಇವರು? ನಮ್ಗೆ ಅದು ಕೂಡ ಒಂಥರ ನಾಚಿಕೆ ಆಗ್ತಿದೆ ಇಲ್ಲಿ. ಯಾಕಂದ್ರೆ ವಿಜಯನಗರ ಭಾಗದಲ್ಲಿ ಇಷ್ಟೆಲ್ಲ ಅರಣ್ಯ ಪ್ರದೇಶ ಇದ್ರು ಕೂಡ ಒಂದು ಗಿಡ ಮರಗಳಿಗೆ ಹಾನಿ ಆದ್ರೆ ಎಷ್ಟೋ ಸಮಸ್ಯೆ ಉಂಟಾಗಿದೆ ಅಲ್ಲಿನ ಪರಿಸರ ನಾಶಕ್ಕೆ. ಬಟ್ ಅಧಿಕಾರಿಗಳ ತಂಡ ಏನ್ ಮಾಡ್ತಿದೆ ಇವರು? ಯಾಕೆ ಮುಂದಾಗ್ತಿಲ್ಲ ಇವರು? ನಿನ್ನೆ ನೋಡಿದ್ರೆ ಅಂಬೇಡ್ಕರ್ ಜಯಂತಿ ಅಂತಂದ ಹೇಳಿ ಕೆಲ ಅಧಿಕಾರಿಗಳು ಫೋನ್ಗೆ ಸಿಕ್ಲಿಲ್ಲ. ಈ ತರ ನಾವು ಅವ್ರಿಗೆ ಒಂದಿಷ್ಟು ಮನದಟ್ಟಿನ ಆಗ್ಲಿ ಅಂತಂದೇಳಿ ಸುದ್ದಿ ಮಾಡಿದ್ವಿ, ಈ ತರ ಅರಣ್ಯ ನಾಶ ಆಗ್ತಿದೆ ಅಂತಂದೇಳಿ. ಓಕೆ, ಇವತ್ತಾರು ಬಂದಲ್ಲಿ ಸ್ಥಳ ವೀಕ್ಷಣೆ ಮಾಡಿ ಯಾರು ಅದನ್ನ ಕ್ರಮ ತಗೊಳ್ತಿದಾರೆ ಅದ್ರ ಬಗ್ಗೆ ವಿರುದ್ಧ ಆಕ್ಷನ್ ತಗೋಬೋದಿತ್ತು. ಬಟ್ ಅಲ್ಲಿನ ತಾಲೂಕು ಆಡಳಿತಕ್ಕಾಗ್ಲಿ ಮತ್ತೆ ಅಲ್ಲಿನ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗ್ಲಿ ಅಲ್ಲಿನ ಸಂಬಂಧಪಟ್ಟಂತೆ ಗ್ರಾಮ ಲೆಕ್ಕಾಧಿಕಾರಿ ಕೂಡ ಸ್ಥಳಕ್ಕೆ ಯಾರು ಬರ್ತಿಲ್ಲ. ಇವರ ಮುಂದಾಳತ್ವದಲ್ಲಿ ಆಗ್ತಿದನೋ ಇರೋ ಕಣ್ಣು ಹಿಂದಿನ ಆಗ್ತಿದನೋ ಯಾರು ಇದನ್ನ ಪ್ರಶ್ನೆ ಮಾಡ್ತಿಲ್ಲಲ್ಲ ಅಧಿಕಾರಿಗಳ ತಂಡ. ಇದು ಒಂದು ಯಕ್ಷ ಪ್ರಶ್ನೆ ಆಗ್ತಿದೆ ಚೇತನ್ ಇಲ್ಲಿ. ಎಸ್ ಎಸ್ ಯಾಕೆಂದ್ರೆ ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ಪರಿಸ್ಥಿತಿಯನ್ನ, ಬೇಲಿಯೇ ಎದ್ದು ಹೊಲ ಮೇಯುವಂತ ಪರಿಸ್ಥಿತಿಗೆ ಅಧಿಕಾರಿಗಳು ತಲುಪಿಬಿಟ್ಟಿದಾರ ಅಂತ. ಯಾಕೆಂದ್ರೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಇಷ್ಟು ಒಂದು ಕಟ್ಟಿಗೆಗಳನ್ನ ಸಂಗ್ರಹಿಸಿದ್ದಾರೆ. ಇದನ್ನ ಯಾವ ರಾಜ್ಯಕ್ಕೆ ರವಾನೆಯನ್ನ ಮಾಡ್ತಾರೆ? ಇದೊಂದು ಎಲ್ಲಿಗೆ ಹೋಗ್ತಾ ಇದೆ? ಇದನ್ನ ಕಲ್ಲಿದ್ದಲು, ಈಗ ಹೇಳ್ತಾ ಇದ್ದಾರೆ ಕಲ್ಲಿದ್ದಲಿಗೋಸ್ಕರ ಈ ಮರಗಳ ಮಾರಣ ಹೋಮ ನಡೆದಿದೆ ಮತ್ತೆ ಸಂಗ್ರಹ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಇದು ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ, ಅಥವಾ ನಿಜವಾಗ್ಲೂ ಕಲ್ಲಿದ್ದಲಿಗೋಸ್ಕರ ಮಾಡಿದ್ದಾರಾ, ಮತ್ತೆ ಬೇರೆ ಬೇರೆ ಯಾವ ಯಾವ ಚಟುವಟಿಕೆಗಳು ಇದನ್ನ ಬಳಸ್ತಾ ಇದ್ದಾರೆ, ಇದೆಲ್ಲವೂ ಸಹ ಅಧಿಕಾರಿಗಳು ಉತ್ತರವನ್ನ ಕೊಡಬೇಕು. ಅಲ್ಲಿ ಅಷ್ಟು ಪ್ರಮಾಣದ ಕಟ್ಟಿಗೆಗಳನ್ನ ಸಂಗ್ರಹ ಮಾಡಿದ್ದಾರೆ ಅನ್ನೋದಾದ್ರೆ ಒಂದು ಸಣ್ಣ ಜವಾಬ್ದಾರಿಯನ್ನ ಇಟ್ಕೊಂಡು ಅದಕ್ಕೆ ಅಲ್ಲಿಗೆ ಬಂದು ಪರಿಶೀಲನೆಯನ್ನ ಮಾಡಬೇಕು, ಭೇಟಿ ಕೊಟ್ಟು ಏನ್ ನಡೀತಾ ಇದೆ ಅದು ಎಲ್ಲರೂ ಸಹ, ಗ್ರಾಮಸ್ಥರಿಂದ ಹಿಡಿದು ನಮ್ಮ ಮಾಧ್ಯಮಗಳಿಂದ ಎಲ್ಲರೂ ಸಹ ಅಲ್ಲಿ ನಡೀತಾ ಇದೆ, ಹೋಗಿ ಅದನ್ನ ಫಸ್ಟ್ ತಡೆಗಟ್ಟಿ ಅಂತ ಹೇಳಿ ಅಧಿಕಾರಿಗಳಿಗೆ ಇದು ಬಿಟ್ಟು ಏನ್ ಕೆಲಸ ಇದೆ ಅಂತ. ಚೇತನ್, ಇದು ಕೇಳಿದ ಹಾಗೆ ನಾವು ನಿನ್ನೆ ಕೂಡ ನಾವು ಕರೆ ಮಾಡೋದ್ರ ಮೂಲಕ ಸಣ್ಣ ನೀರಾವರಿಕೆ ಅಧಿಕಾರಿಗಳಿಗೂ ಕರೆ ಮಾಡ್ತೀವಿ. ಬಟ್ ಅವ್ರ ಕಡೆಯಿಂದ ಇಲ್ಲಿ ತನಕ ಯಾವುದೇ ರೀತಿಯ ರೆಸ್ಪಾನ್ಸ್ ಸಿಗ್ತಿಲ್ಲ. ಅದರ ಜೊತೆಲಿ ನಾವು ಆ ಪಕ್ಕದಲ್ಲಿ ಅರಣ್ಯ ಇಲಾಖೆ ಸಂಬಂಧಪಟ್ಟ ಭೂಮಿ ಇರೋದ್ರಿಂದ ನಾವು ಅವ್ರ ಹತ್ರ ಕೇಳಿದ್ವಿ, ಸರ್ ಈ ತರ ಅರಣ್ಯ ನಾಶ ಆಗ್ತಿದೆಯಲ್ಲ, ಇದ್ರ ಬಗ್ಗೆ ಮುಂದಾಳತ್ವ ತಗೊಂಬೋದಲ್ಲ. ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ, ಇಲ್ಲ ರೀ, ಸೆಕ್ಷನ್ ನಮಗೆ ಬರ್ತಿರೋದು 167 ಸೆಕ್ಷನ್ ಅಲ್ಲಿ ಬರುತ್ತೆ ನಮ್ಮ ಅರಣ್ಯ ಇಲಾಖೆಗೆ. ಇನ್ನ 167 ಬರೋ ಉಳ್ಕಿದ ಜಾಗದ ಎಲ್ಲದು ಅನಾಧೀನ ಅಂತ ಹೇಳಿ ಬರ್ತಿದ್ದು, ನಮ್ಮ ಇಲಾಖೆಗೆ ಸಂಬಂಧ ಪಡಲ್ಲ. ಸೊ ನಮ್ಮ ಇಲಾಖೆಗೆ ಸಂಬಂಧ ಪಡಲ್ಲ ಅಂದ್ರೆ ಪಕ್ಕದಲ್ಲಿ ಇರುವಂತ ಅರಣ್ಯ ಜಾಗ ಇದು, ಓಕೆನಾ, ಅಲ್ಲಿ ಖಾಲಿ ಇದೆ, ಸರ್ಕಾರಿ ಅನಾಧೀನ ಇದೆ. ಬಟ್ ಅಲ್ಲಿ ಸಾವಿರಾರು ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ಒಂದು ವಲಸೆ ರೀತಿ ಜಾಗ ಆಗಿದೆ. ಇದಕ್ಕೆ ಯಾಕೆ ಮುಂದಾಳತ್ವ ತಗೊಂತಿಲ್ಲ ಇಲಾಖೆಗಳು? ಸರ್ಕಾರಿ ಅನಾಧೀನ ಅಂದ ತಕ್ಷಣ ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಕ್ ಬರೋದಿಲ್ಲ ಅಂತ ಹೇಳಿ ಸುಮ್ನೆ ಕೈ ಕೊಟ್ಟು ಕುಳ್ಕೊಂಡಿದಾರ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಅಲ್ಲಿನ ಗಿಡ ಮರಗಳನ್ನ ಕಡಿದು ನೀವ್ ಹೇಳಿದ ರೀತಿಯಲ್ಲಿ ಅದನ್ನ ಅಲ್ಲಿನ ಸಾರ್ವಜನಿಕರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಅಲ್ಲಿನ ಅದನ್ನೆಲ್ಲದನ್ನ ಏನ್ ಮಾಡ್ತಾರೆ, ಮುಂಬೈಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಅವನ್ನೆಲ್ಲ ಮರಗಳನ್ನ ಕಡಿದು ಕಲ್ಲಿದ್ದಲು ಮಾಡಿ ಅದನ್ನ ರಾತ್ರಿನೇ ಸಾಗಿಸ್ತಿದ್ದಾರೆ. ಹಗಲಿನ ಹೊತ್ತಲ್ಲಿ ಯಾವುದೇ ರೀತಿ ಕೆಲಸಗಳು ಆಗ್ತಿಲ್ಲ, ಅಲ್ಲಿ ಎಲ್ಲ ರಾತ್ರಿ ವೇಳೆನೇ ಕೆಲಸ ಮಾಡ್ತಿದ್ದಾರೆ. ಇದರಿಂದ ಎಷ್ಟೋ ಆದಾಯ ಹೋಗ್ತಿದೆ ಗೌರ್ಮೆಂಟ್ ಇಂದ, ಎಷ್ಟೋ ಆದಾಯನ ಲಾಸ್ ಮಾಡ್ತಿದ್ದಾರೆ ಇವರು. ಈ ರೀತಿಯಾದಂತಹ ಒಂದು ನಿರ್ಲಕ್ಷ್ಯತನ ಧೋರಣೆಗಳನ್ನ ಸಾರ್ವಜನಿಕರು ಮತ್ತೆ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇದ್ರು ಸಹ ನಾವು ಡೋಂಟ್ ಕೇರ್ ರೀತಿಯಾಗಿ ವರ್ತಿಸ್ತಾ ಇರುವಂತದ್ದು ಅಧಿಕಾರಿಗಳು. ಇದು ಒಂದು ರೀತಿಯಾದಂತಹ ದೊಡ್ಡ ನಿರ್ಲಕ್ಷಣೆ ಆಗಿರುತ್ತೆ. ಮತ್ತೆ ಈ ಬೇಜವಾಬ್ದಾರಿ ತನಕ್ಕೆ ನಿಜವಾಗ್ಲೂ ಸಹ ಜನರಿಂದ ಆಗಲಿ ಮತ್ತೆ ಅಧಿಕಾರಿಗಳು, ಮೇಲಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು. ಜನರು ಸಹ ಒಂದು ರೀತಿಯಾಗಿ ಪ್ರತಿಭಟನೆಗೆ ಮುಂದಾಗ್ತಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಇಷ್ಟೆಲ್ಲ ಸುದ್ದಿ ಆದ್ರೂ ಈಗಲಾದ್ರೂ ಎಚ್ಚೆತ್ಕೊಂಡು ಅಲ್ಲಿ ನಡೀತಿರುವಂತಹ ಅಕ್ರಮಕ್ಕೆ ಕಡಿವಾಣವನ್ನ ಹಾಕ್ತಾರ, ಅಥವಾ ಇದೇ ರೀತಿಯಾಗಿ ಕಂಡು ಕಾಣದಂತೆ ಜಾಣ ಮೌನವನ್ನ ವಹಿಸ್ತಾರ ಅಧಿಕಾರಿಗಳು? ಅವರ ವಿವೇಚನೆಗೆ ಬಿಟ್ಟಿದ್ದು. ಬಟ್ ನಿರಂತರವಾಗಿ ಈಡೆನ್ಸ್ ನ್ಯೂಸ್ ಅಲ್ಲಿ ಅದು ನಿಲ್ಲುವವರೆಗೂ ಸಹ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸ್ತಾನೆ ಇರ್ತೀವಿ. ಮೇಲಧಿಕಾರಿಗಳನ್ನ ಎಚ್ಚರಿಸುವಂತ ಕೆಲಸವನ್ನ ಈಡೆನ್ಸ್ ನ್ಯೂಸ್ ಸದಾ ಮಾಡ್ತಾ ಇರುತ್ತೆ. ಧನ್ಯವಾದಗಳು ಪರಶುರಾಮ್, ಇಷ್ಟೊತ್ತಿಗೆ ಈಡೆನ್ಸ್ ನ್ಯೂಸ್ ಜೊತೆ ಮಾತು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ನಮ್ಮ ವರದಿಗಾರ ಪರಶುರಾಮ್ ಅವರು ಹಂಚ್ಕೊಂತ ಇದ್ರು. ಯಾಕಂದ್ರೆ ಮರದ ಕಟ್ಟಿಗೆಗಳನ್ನ ಒಂದು ರೀತಿಯಾಗಿ ಅರಣ್ಯ ಇಲಾಖೆ 1 ಇಂಚು ಜಾಗನೂ ನಾವು ಬಿಡಲ್ಲ ಅಂತ ಹೇಳ್ತಾರೆ. ಅದೇ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಜಾಗಗಳಲ್ಲಿ ಒತ್ತುವರಿ, ಸಣ್ಣ ಒತ್ತುವರಿ ಆದ್ರೂ ಒಂದು ಕಾಂಪೌಂಡು ಅರಣ್ಯ ಇಲಾಖೆಯ ಜಾಗಕ್ಕೆ ಬಂದ್ರೂ ಸಹ
ಅದನ್ನ ಡೆಮಾಲಿಷನ್ ಮಾಡುವಂತ ಕೆಲಸವನ್ನ ಅರಣ್ಯ ಇಲಾಖೆ ಮಾಡುತ್ತೆ. ಆದರೆ ಅರಣ್ಯ ಇಲಾಖೆ ಸಂಬಂಧಪಟ್ಟಂತಹ ಒಂದು ಜಾಗಕ್ಕೆ ನುಗ್ಗಿ ಅಲ್ಲಿ ಮರಗಳನ್ನೇ ದೊಡ್ಡ ರೀತಿಯಾಗಿ ಮಾರಣ ಹೋಮಗಳನ್ನ ಮಾಡ್ತಾ ಇದ್ರೆ, ಮರಗಳಿಗೆ ಹಾನಿ ಮಾಡ್ತಾ ಇದ್ರೆ, ಪರಿಸರವನ್ನೇ ನಾಶ ಮಾಡ್ತಾ ಇದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ? ಹಂಗಾದ್ರೆ ನೀವು ಇದ್ರಲ್ಲಿ ಶಾಮೀಲಾಗಿದ್ದೀರಾ? ಇದು ದೊಡ್ಡ ಪ್ರಶ್ನೆ ಹೇಳುವಂತದ್ದೇ. ನೀವು ಶಾಮೀಲಾಗಿದ್ದೀರಿ ಅನ್ನೋದಾದ್ರೆ ಕ್ರಮವನ್ನ ಕೈಗೊಳ್ಳಲ್ಲ, ಶಾಮೀಲಾಗಿಲ್ಲ ಅನ್ನೋದಾದ್ರೆ ಖಂಡಿತವಾಗ್ಲೂ ಕ್ರಮವನ್ನ ಕೈಗೊಳ್ಳಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಜೊತೆನೂ ಸಹ ಮಾತನಾಡುವಂತ ಕೆಲಸವನ್ನು ಮಾಡ್ತೀವಿ. ಏನೆಲ್ಲ ಉತ್ತರಗಳನ್ನ ಕೊಡ್ತಾರೆ ಅದನ್ನು ಸಹ ನಿಮ್ಮ ಕಿವಿಯಾರೆ ನೀವು ಕೇಳಿಸ್ಕೊಳ್ಳಿ, ನೋಡಿ. ತಡಿ ಸಾಕ್ತಲ್ರ ಮಾಡ್ರಿ ಸಾಕು. ಯಾರು ಇವ್ರು ಲೀಡ್ ಈ ಗ್ಯಾಂಗ್ ಲೀಡರ್? ಸ್ಪಾಟಿಂಗ್ ಬಂದಿದ್ರಲ್ಲ, ಇನ್ಸ್ಪೆಕ್ಷನ್ ಬೇಕಲ್ಲ, ಈಗ ನೀವು ಬಂದಿದ್ರಿ, ಓಕೆ ನೀವು ತಗೊಂಡ್ರಿ. ಈಗ ಯಾಕಂದ್ರೆ ಅದಕ್ಕೆ ನಾವು ಅಲ್ಲ ಒಂದ್ ನಿಮಿಷ ಇಲ್ಲ ಅದ್ರ ಲೈವ್ ನಾವು ಇದರಲ್ಲಿ ಮಾಧ್ಯಮ ದರ್ಶನ ಅನುಮತಿ ಮಾತಾಡ್ಲಿಕ್ಕೆ ಬರಲ್ಲ ಸರ್ ಹತ್ರ ಮೇಡಮ್ ಅದನ್ನು ಮಾತಾಡಿ. ಏನು ಇನ್ಫಾರ್ಮೇಶನ್ ಮಾಹಿತಿ ಇದೆ, ಡೀಟೇಲ್ಸ್ ಯಾರು ಮಾಡಿದ್ದಾರೆ
ತಗೊಳ್ಳಾ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಏನ ಸ್ಥಳೀಯರಿಂದನೇ ಒಂದು ದೊಡ್ಡ ಆರೋಪ ಬರ್ತಾ ಇತ್ತು. ಅಂದ್ರೆ ಅವರೇ ಈ ವಿಚಾರವನ್ನು ಸಹ ಹೇಳ್ತಾ ಇದ್ರು, ದೂರನ್ನು ಸಹ ಕೊಟ್ಟಿರುವಂತದ್ದು. ಈ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ಈ ಒಂದು ವಲಭಾನಗರ ಒಂದು ಗ್ರಾಮ ಪಂಚಾಯತಿ ಏನಿದೆ, ವಲಭಾಪುರ ಗ್ರಾಮ ಪಂಚಾಯತಿ, ಅಲ್ಲಿ ಅರಣ್ಯ ಮತ್ತು ಸಂಬಂಧಪಟ್ಟ ಒಂದು ಜಾಗ ಇದೆ. ಆ ಜಾಗದಲ್ಲಿ ನಿರಂತರವಾಗಿ ಮರಗಳ ಮಾರಣ ಹೋಮ ಆಗ್ತಾ ಇದೆ. ನೀರಾವರಿ ಇಲಾಖೆಯವ್ರನ್ನ ಕೇಳಿದ್ರೆ ಅರಣ್ಯ ಇಲಾಖೆಗೆ ಬರ್ತದೆ ಅಂತಾರೆ, ಅರಣ್ಯ ಇಲಾಖೆಯವ್ರನ್ನ ಕೇಳಿದ್ರೆ ನೀರಾವರಿ ಇಲಾಖೆಗೆ ಬರ್ತದೆ ಅಂತಾರೆ. ಒಬ್ಬರ ಮೇಲೆ ಒಬ್ಬರು ತಮ್ಮ ಆರೋಪಗಳನ್ನು ಎತ್ತಾಕಿ ಇಲ್ಲಿ ನುಣುಚಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅದೇ ಗ್ರಾಮದ ಮಹೇಶ್ ಎಂಬುವರು ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಹೇಶ್ ಅವರೇ, ಈ ಅಧಿಕಾರಿಗಳ ನಿರ್ಲಕ್ಷ್ಯ, ಪರಿಸರ ನಾಶ ಎರಡು ಆಗ್ತಾ ಇರುವಂತದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹೇಳ್ತೀರಿ ಅಂತ ಸರ್? ಅದು ಯಾವ ಅಧಿಕಾರಿಗಳು ಒಟ್ಟ ಅದ್ನೇನು ಸಂಪರ್ಕಿಸಿಲ್ಲ ಸರ್, ಯಾರು ಬಂದಿಲ್ಲ ಸ್ಪಾಟಿಗೆ. ಅದ್ನ ಮತ್ತೆ ವಿಡಿಯೋದವ್ರು ಬಂದು ಮಾಡ್ಕೊಂಡು ಹೋದ್ರುನು ಒಟ್ಟ ಇದು ನಮ್ಮ ರೆಸ್ಪಾನ್ಸ್ ಇಲ್ಲ, ಯಾರು ಬರ್ತಾನೆ ಇಲ್ಲ ಅದಕ್ಕ. ಹಿಂಗಾದ್ರೆ ಹೆಂಗ ಸರ್? ಈಗ ಪಕ್ಷಿಗೂ ಎಲ್ಲ ಇದು ಐತಿ, ಹೆಂಗ್ ಸರ್ ಹಿಂಗಾದ್ರೆ? ಈಗ ಗ್ರಾಮಸ್ಥರು ಅಷ್ಟೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ತಹಸೀಲ್ದಾರ್ ಆಗಿರ್ಬೋದು, ಆಡಳಿತ ಅಧಿಕಾರಿಗಳಾಗಿರ್ಬೋದು, ಏನ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ ಗೊತ್ತಾಗ್ತಿಲ್ಲ ಸರ್, ಏನೇನ್ ಐತಿ ಏನೇನಿದೆ ಅಂತ ಗೊತ್ತಾಗ್ತಿಲ್ಲ. ಹಿಂಗಾದ್ರೆ ಹೆಂಗ ಸರ್ ಇದು? ಯಾಕೆಂದ್ರೆ ಅಷ್ಟು ಪ್ರಮಾಣದಲ್ಲಿ ಅಲ್ಲಿ ಕಟ್ಟಿಗೆಗಳನ್ನ ಸಂಗ್ರಹ ಮಾಡಿದ್ದಾರೆ, ಅದನ್ನ ಬೆಂಕಿ ಹಚ್ಚಿ ಏನಾದ್ರು ಕಲ್ಲಿದ್ದಲಿಗೋಸ್ಕರ ಈ ಒಂದು ದಂಧೆಯನ್ನ ಶುರು ಹಚ್ಕೊಂಡಿದ್ದಾರೆ ಅಂತ. ಅದ ಹೆಂಗ್ ಹೇಳ್ತೀವಿ ಸರ್ ಈಗ ಅಧಿಕಾರಿ? ಓಕೆ ಮಹೇಶ್ವರ, ಧನ್ಯವಾದಗಳು ಈಡನ್ಸ್ ನ್ಯೂಸ್ ಜೊತೆ ಮಾತಾಡಿ. ಯಾವನು भाई ತಡಿ. ಒಂದೇ ನಿಮಿಷ, ನಾನು ಅದನ್ನ ಲೈವ್ ಅಲ್ಲಿ ಈಗ ಅಗ್ರಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯತಿಗೆ ಒಂದ್ ರೀತಿಯಾಗಿ ತಾಲೂಕಿಗೆ ಸಂಬಂಧಪಟ್ಟಂತೆ ವಲಭಾಪುರ ಗ್ರಾಮ ಪಂಚಾಯತಿ ಇಲ್ಲಿ ಮರಗಳ ಮರಣ ಹೋಮ ಆಗ್ತಾ ಇದೆ ಅಂತ ಸಹ ನಿನ್ನೆ ಸುದ್ದಿಯನ್ನ ಬಿತ್ತರಿಸಿದ್ವಿ. ಅದಕ್ಕೆ ತಹಸೀಲ್ದಾರ್ ಕವಿತಾ ಮೇಡಮ್ ಅವರು ಸಹ ಸಾಕಷ್ಟು ಸ್ಪಂದನೆ ಕೊಟ್ಟಿದ್ರು. ಈಗ ಖುದ್ದು ಅವರೇ ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ, ನಿನ್ನೆ ಇದೇ ರೀತಿಯಾಗಿ ಸುದ್ದಿಯನ್ನ ಬಿತ್ತರಿಸಿದ್ವಿ. ಅದಾದ ನಂತರ ಈಗ ಮತ್ತೆ ಅದೇ ಜಾಗದಲ್ಲಿ ಈ ರೀತಿಯಾದಂತ ಸಂಗ್ರಹಿಸಿ ಬೆಂಕಿಯನ್ನ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಇದೆ. ಮೇಡಮ್ ಇದಕ್ಕೇನ್ ಹೇಳ್ತೀರಿ? ಇಲ್ಲ, ನಿನ್ನೆ ತಾವು ಹೇಳಿದ ತಕ್ಷಣ ನಮ್ಮ ವಿಲೇಜ್ ಅಕೌಂಟೆಂಟ್ ಮತ್ತೆ ಈ ಸ್ಪಾಟಿಗೆ ಹೋಗಿದ್ದಾರೆ. ಸ್ಪಾಟಿಗೆ ಹೋದ್ಮೇಲೆ ಅದು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಜಮೀನ್ ಅಂತ ತಿಳಿದ್ ಬಂದ ತಕ್ಷಣ ನಾವು ನೀರಾವರಿ ಇಲಾಖೆಯವರಿಗೆ ಮಾತಾಡಿ ಏನಿದೆ ಸಂಗ್ರಹವಾಗಿರುವಂತಹ ಏನು ಕಟ್ಟಿಗೆಗಳಿದಾವೋ ಅದನ್ನ ನಾವು ಇವರಿಗೆ ಫಾರೆಸ್ಟ್ನವ್ರಿಗೆ ಹ್ಯಾಂಡ್ ಓವರ್ ಮಾಡೋ ಪ್ರೊಸೆಸ್ ಅಲ್ಲಿ ಇದೀವಿ. ಸೊ ಇವತ್ತು ಅದೇ ರೀತಿ ಆಗ್ತಿದೆ ಅಂತ ಅಂದ್ರೆ ಈಗ ಮತ್ತೆ ನಾನು ಇಮಿಡಿಯೇಟ್ ಆಗಿ ಸ್ಪಾಟಿಗೆ ಕಳಿಸ್ತೇನೆ. ನಿನ್ನೆ ಮಾತ್ರ ಅದು ಯಾವುದೇ ರೀತಿ ಆಗಿರ್ಲಿಲ್ಲ ಅಲ್ಲಿ. ಯಾಕೆಂದ್ರೆ ಕಟ್ಟಿಗೆ ನಿನ್ನೆ ನಮ್ಗೆ ಈ ಸುದ್ದಿ ಎಲ್ಲ ಆದ್ಮೇಲೆ ನಮ್ಗೆ ಈ ವಿಜುವಲ್ಸ್ ಬಂದಿದೆ. ಅಲ್ಲಿ ರಾತ್ರಿ ಮತ್ತೆ ಜೆಸಿಬಿ ಮೂಲಕ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟದೆ ನಾನು ನಿಮ್ಗೆ ಈಗ ಮತ್ತೆ ಕಾಲ್ ಮಾಡಿದ್ದೆ. ಇಲ್ಲ, ನಾನು ಮತ್ತೊಂದ್ಸಾರಿ ಈಗ ಕಳ್ಸಿ ಕಾನೂನು ಕ್ರಮ ಅಲ್ಲಿ ಯಾವ್ದು ಇದೆಯಲ್ಲ ಕಾನೂನು ಕ್ರಮ ಕೈಗೊಳ್ಳಕ್ ನಾನು ಹೇಳ್ತೀನಿ. ಮತ್ತೊಮ್ಮೆ ನಮ್ VRN ಕಳಿಸ್ತೀನಿ. ಯಾವ್ದೇ ಕಾರಣಕ್ಕೂ ಆ ರೀತಿ ಆಗದೆ ಇರೋ ತರ ನೋಡ್ಕೋತೇನೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಓಕೆ, ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ನಾವು ತಹಸೀಲ್ದಾರ್ ಅವ್ರ ಜೊತೆ ಮಾತನಾಡಬೇಕಾಗಿತ್ತು. ಈಗ ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಸಹ ಮುಗಿಸಿದೀವಿ. ಯಾಕೆಂದ್ರೆ ಅವ್ರು ಹೇಳ್ತಾ ಇದ್ರು, ಆ ರೀತಿಯಾದಂತಹ ಕೆಲಸವನ್ನೇನಾದ್ರೂ ಮಾಡಿದ್ರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನ ಜರುಗಿಸ್ತೀವಿ, ಅವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸ್ತೀವಿ, ತಕ್ಷಣವೇ ನಮ್ಮ
ವಿಲೇಜ್ ಅಕೌಂಟೆಂಟ್ ಏನಿದ್ದಾರೆ, ಗ್ರಾಮಾಡಳಿತಾಧಿಕಾರಿಗಳು, ಅವರನ್ನ ಕಳಿಸಿ ಅಲ್ಲಿ ಯಾವ ರೀತಿಯಾದಂತಹ ಪ್ರಕ್ರಿಯೆ ನಡೀತಾ ಇದೆ ಅದೆಲ್ಲವನ್ನು ಸಹ ಗಮನಿಸುವಂತ ಕೆಲಸವನ್ನ ಮಾಡ್ತೀವಿ, ಪರಿಶೀಲನೆಯನ್ನ ಮಾಡ್ತೀವಿ, ಭೇಟಿ ಕೊಟ್ಟು ಅಂತ ಸಹ ಭರವಸೆಯನ್ನ ನೀಡಿದ್ದಾರೆ. ಎಸ್, ಇಂತಹ ತಹಸೀಲ್ದಾರ್ ಅವರು ಮತ್ತೆ ಈ ರೀತಿಯಾದಂತಹ ಅಧಿಕಾರಿಗಳಿಂದ ಒಂದು ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿರ್ತಾರೆ ಜನಗಳು. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಹೌದು, ಖಂಡಿತವಾಗ್ಲೂ ಅಲ್ಲಿ ತಕ್ಷಣವೇ ಸ್ಪಂದನೆಯನ್ನ ನೀಡಿ ಭೇಟಿ ಕೊಟ್ಟು ಆ ಗ್ರಾಮದ ಏನ್ ಪರಿಸ್ಥಿತಿ ಇದೆ, ಅಂದ್ರೆ ಪರಿಸರ ನಾಶ ಆದ್ರೆ ಒಂದು ಕಾಡು ನಾಶ ಆದ್ರೆ ನಿಜವಾಗ್ಲೂ 10 ಊರು ನಾಶ ಆದಂತಹ ಒಂದು ಸ್ಥಿತಿ ನಿರ್ಮಾಣವಾಗ್ತದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ತಕ್ಷಣವೇ ಅದನ್ನ ನಿಲ್ಲಿಸಬೇಕು. ಯಾಕೆಂದ್ರೆ ಅಲ್ಲಿ ಬೆಂಕಿ ಹಚ್ಚುವಂತಹ ಒಂದು ರೀತಿಯಾದಂತಹ ದೃಶ್ಯಗಳನ್ನು ಸಹ ನೋಡಿದೀವಿ, ಅಲ್ಲಿ ಬೂದಿ ಇರುವಂತಹ ದೃಶ್ಯಗಳನ್ನು ಸಹ ತೋರಿಸ್ತಾ ಇದ್ದೀವಿ. ಅಲ್ಲಿ ಮೇಲ್ಗಡೆ ಹಕ್ಕಿಗಳು ಸಹ ಹಾರಾಡ್ತಾ ಇದ್ದಾವೆ, ಒಂದು ಆತಂಕ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿದೆ ಅನ್ನೋ ರೀತಿಯಾಗಿ ಪಕ್ಷಿಗಳು ಒಂದು ಹಾರಾಟವನ್ನ ನಡೆಸ್ತಾ ಇದ್ದಾವೆ, ತಮ್ಮ ಅಳುಲನ್ನ ಆ ರೀತಿಯಾಗಿ ತೋಡ್ಕೊಂತ ಇದ್ದಾವೆ ಪಕ್ಷಿಗಳು. ಈ ರೀತಿಯಾದಂತಹ ದೃಶ್ಯಾವಳಿಗಳು ಪರಿಸರಕ್ಕೆ ದೊಡ್ಡ ಮಾರಕ ಅಂತಾನೆ ಹೇಳಬೇಕು. ನೋಡಿ, ಹಕ್ಕಿಗಳ ಹಾರಾಡ್ತಿರುವಂತಹ ದೃಶ್ಯಾವಳಿಯನ್ನು ಸಹ ನಮ್ಮ ಸಿಬ್ಬಂದಿ ತೋರಿಸ್ತಾ ಇದ್ದಾರೆ. ಆ ರೀತಿಯಾದ ಒಂದು ರೀತಿಯಾಗಿ ಗಾಬರಿ ಆಗಿದ್ದಾವೆ. ಇಲ್ಲಿ ಏನೋ ನಡೀತಾ ಇದೆ, ಇಲ್ಲಿ ಮರಗಳನ್ನ ನಾಶ ಮಾಡ್ತಾ ಇದ್ದಾರೆ, ಆದ್ರೆ ಯಾವ ರೀತಿಯಾದಂತಹ ಒಂದು ಇದು ದಿಕ್ಕಿಗೆ ಸಾಕ್ತಾ ಇದೆ ಅನ್ನೋ ಒಂದು ದಿಕ್ಕೆ ತೋಚದ ರೀತಿಯಾಗಿ ಪಕ್ಷಿಗಳು ಅಲ್ಲಿ ಹಾರಾಡ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಜಸ್ಟ್ ಒಂದು ತಹಸೀಲ್ದಾರ್ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ರು. ನಾವು ಖಂಡಿತವಾಗ್ಲೂ ಸಹ ಅದನ್ನ ತಕ್ಷಣವೇ ಭೇಟಿ ಕೊಟ್ಟು ಅಲ್ಲಿಗೆ ಯಾವ ರೀತಿಯಾದಂತಹ ಪ್ರಕ್ರಿಯೆ ನಡೀತಾ ಇದೆ ಅದನ್ನ ನಾವು ಸ್ಟಾಪ್ ಮಾಡ್ತೀವಿ. ಈಗ ಸಣ್ಣ ನೀರಾವರಿ ಇಲಾಖೆಗೆ ಬರ್ತದೆ ಅಂತ ಸಹ ತಹಸೀಲ್ದಾರ್ ಕವಿತಾ ಅವರು ಹೇಳಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ನಾವು ಜರುಗಿಸಬೇಕು, ಅದನ್ನ ಖಂಡಿತವಾಗ್ಲೂ ಜರುಗಿಸ್ತೀವಿ ಅನ್ನೋ ಒಂದು ಅಭಯವನ್ನ ನೀಡಿದ್ದಾರೆ. ಖಂಡಿತವಾಗ್ಲೂ ನಾವು ಯಾವುದೇ ರೀತಿಯಾದಂತಹ ಕ್ರಮವನ್ನ ಜರುಗಿಸ್ಲಿಲ್ಲ ಅಂದ್ರೆ ಪದೇ ಈಡೆನ್ಸ್ ನ್ಯೂಸ್ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಮುಲಾಜಿಲ್ಲ. ಆ ರೀತಿಯಾದಂತಹ ಒಂದು ಸುದ್ದಿಯನ್ನ ಬಿತ್ತರಿಸಲಿಕ್ಕೆ ಸದಾ ನಾವು ಮುಂದಿರ್ತೇವೆ ಅಂತ ಹೇಳ್ತಾ ಇರುವಂತದ್ದು. ओ भाई थोड़ा आता है ತಡಿ. ಅದು ವಿಡಿಯೋ ಮಾಡೋದು ಮತ್ತೆ ಅಲ್ಲಿ ಬೇಡ ಸಾಕ್ತಾಳ್ರಿ ಮಾಡ್ರಿ, ಸಾಕು. ಯಾರು ಇವ್ರು ನೀರಿನ ವ್ಯವಸ್ಥೆ ಮಾಡಿರೋದು ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ, ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ನಾವು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು, ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.